ನಾನಿವತ್ತು ಶೇಂಗಾ ಹೋಳಿಗೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು 3 ಕಪ್ ಆಗೋಷ್ಟು ಮೈದಾನಿಟ್ಟು ಒಂದು ಕೆ ಜಿಯಲ್ಲಿ ಸ್ವಲ್ಪ ಬೆಲ್ಲ ಎಲ್ಲ ತೊಗೊಂಡ್ಬಿಟ್ಟು ಶೇಂಗಾ ಹುರ್ಕೋಬೇಕು ನೋಡಿ. ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಈ ಥರ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಸೂಪರಾಗಿರುತ್ತೆ. ಇದು ನಮ್ಮ ಸಂಕ್ರಾಂತಿ ಸ್ಪೆಷಲಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದೇ ನಾವು ಶೇಂಗಾದೊಳಗೆ ಮಾಡೋದು ನೋಡಿ. ಒಂದು 3-4 ಬಟ್ಲು ಮೈದಾ ಹಿಟ್ಟು ಕಲಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಕಲಿಸ್ಕೊಳ್ಳೋರು ಗೋಧಿ ಹಿಟ್ಟು ಕಲಿಸ್ಕೊಳ್ಳಿ, ಮೈದಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಬೇಕು. ಚೆನ್ನಾಗಿ ಗಟ್ಟಿನೇ ಆಗಬೇಕು, ಜಾಸ್ತಿ ನೀರು ಹಾಕಬೇಡಿ. ಮತ್ತು ಒಬ್ಬಟ್ಟಿನ ಅದಕ್ಕೆ ಕಲಿಸ್ಬೇಡಿ, ಇದು ಗಟ್ಟಿ ಇರಬೇಕು. ಈ ಥರ ಆಗಬೇಕು ನೋಡಿ. ಹಿಟ್ಟೆಲ್ಲ ಗಟ್ಟಿ ಇದ್ರೇ ಚೆನ್ನಾಗಾಗುತ್ತೆ ಹೋಳಿಗೆ ನೋಡಿ. ಈ ಥರ ಎಲ್ಲ ಆಗೈತೆ. ಇದೆಲ್ಲ ಶೇಂಗಾ ಹುರಿದಿರ್ತೀವಲ್ಲ, ಮೇಲ್ಗಡೆ ಸಿಪ್ಪೆ ತೆಗಿಬೇಕಾಗುತ್ತೆ. ಎಲ್ಲ ನೀಟಾಗಿ ಪಳಕ್ಕಾಗಿ ಎಲ್ಲ ನೀಟಾಗಿ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ. ಇದು ಆಮೇಲೆ ಸಣ್ಣ ಬೆಲ್ಲ ಜಜ್ಕೊಳ್ಳಿ. ಸಣ್ಣ ಬೆಲ್ಲ ಚೆನ್ನಾಗಿ ಸಣ್ಣ ಆಗಬೇಕು ನೋಡಿ. ಈ ಥರ ಅಂದರೆ ಮಿಕ್ಸಿಗೆ ಹಾಕ್ತೀವಲ್ಲ, ಈ ಥರ ಆಗಬೇಕು. ಮಿಕ್ಸಿಗೆ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ರೆಡಿ ಮಾಡಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಉಂಡೆ ಕಟ್ಕೊಳ್ಳಿ ನೋಡಿ. ಈ ಥರ ಆಗಬೇಕು. ಹುಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಸಿ ಆ್ಯಂಡ್ ಟೇಸ್ಟಿ, ಬ್ಲಡ್ಡು ಇನ್ಕ್ರೀಸ್ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಒಬ್ಬಟ್ಟು ಯಾವ ಥರ ಮಾಡ್ತೀವಿ ಅದೇ ಥರನೇ ತುಂಬಬೇಕಾಗುತ್ತೆ ನೋಡಿ. ಸುಲಭವಾಗಿ ಮಾಡುವಂಥ ಶೇಂಗಾ ಹೋಳಿಗೆ ಒಂದು ಸರಿ ಅಂತೂ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸಂಕ್ರಾಂತಿಗೆ ಒಮ್ಮೆ ಟ್ರೈ ಮಾಡಿ, ರುಚಿ ಸವಿಯಿರಿ. ಈಸಿ ಆ್ಯಂಡ್ ಟೇಸ್ಟ್ ಆಗಿ ಮಾಡ್ಬೋದಂಥ ಹೋಳಿಗೆ. ಹಾಗೆ ಮನೆಯಲ್ಲಿ ಯಾವುದೇ ಥರದ ಜಾಸ್ತಿ ಖರ್ಚಿರಲಾರ್ದೆ ಮಾಡುವಂಥ ಶೇಂಗಾ ಹೋಳಿಗೆ ರೆಡಿಯಾಗಿದೆ. ಈಸಿ ಆ್ಯಂಡ್ ಟೇಸ್ಟಿ. ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಮಾಡಿ ಕಟ್ರಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಾಕ್ಸಲ್ಲಿ ಸ್ಟೋರ್ ಮಾಡಿದರೂ ಚೆನ್ನಾಗಿದೆ ಶೇಂಗಾ ಹೋಳಿಗೆ. ಧನ್ಯವಾದಗಳು.